ನಮಸ್ಕಾರ ಸ್ನೇಹಿತರೆ, ಮಾದೇಶ್ ಅಂತ. ಈ ದಿನ ಕಿರಿಕ್ ಪಾರ್ಟಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೇನೆ. ಕಿರಿಕ್ ಪಾರ್ಟಿ ಮೂವಿ ತುಂಬ ಚೆನ್ನಾಗಿದೆ, ಬ್ಲಾಕ್ ಬಸ್ಟರು, ನೋಡಲೇಬೇಕಾದಂಥ ಮೂವಿ ಅಂತ ಹೇಳಲಿಕ್ಕಲ್ಲ. ಒಳ್ಳೆ ಮೂವಿ, ಆಲ್ರೆಡಿ ಸೂಪರ್ ಹಿಟ್ ಅಂತ ಎಲ್ಲರಿಗೂ ಗೊತ್ತು. 2ನೇ ವಾರ ಕೂಡ ಹೌಸ್ಫುಲ್ಲಾಗಿ ಓಡ್ತಾ ಇದೆ. ಆದರೆ ಬೇಜಾರಾಗಿದ್ದ ಸಂಗತಿ ಏನಂದರೆ, ನಮ್ಮ ಸ್ನೇಹಿತರು ಕೆಲವರು ಹೇಳಿದರು ಇದು ಬ್ಯಾಂಗ್ಳೂರ್ ಡೇಸ್ ಹಾಗೂ ಪ್ರೇಮಂ ಫಿಲಮ್ ಮಿಕ್ಸ್ ಮಾಡಿರೋ ಮೂವಿ ಅಂತ. ಒಂದು ಒಳ್ಳೆ ಮೂವಿ ಕನ್ನಡದಲ್ಲಿ ಬಂದಾಗಲೇ ಯಾಕೆ ಜನಗಳಿಗೆ ಇದು ಮಲಯಾಳಂ ಮೂವಿ ಕಾಪಿ, ಇದು ತೆಲುಗು ಮೂವಿ ಕಾಪಿ ಆ ಥರ ಅನಿಸುತ್ತೆ. ಯಾಕೆ ಅವ್ರುಗಳು ಮೂವಿ ಮಾಡಿದಾಗ ನಾವು ಹೇಳಲ್ಲ ಇದು ನಮ್ಮ ಮೂವಿ ಕಾಪಿ, ನಮ್ಮದು ಒಂದು ಯಾವುದೋ ಮೂವಿನ ಥೀಮಲ್ಲಿ ಹಿಡ್ಕೊಂಡು ಐಡಿಯಾದಲ್ಲಿ ಹಿಡ್ಕೊಂಡು ಅವ್ರು ಮಾಡಿದ್ದಾರೆ ಅಂತ. ನಿನ್ನೆ ರಕ್ಷಿತ್ ಶೆಟ್ಟಿ ಅವರು ಫೇಸ್ಬುಕ್ಕಲ್ಲಿ ಆನ್ಲೈನ್ ಬಂದಾಗೂ ಕೂಡ ಭಾಳ ಜನ ಕೇಳಿದರು ಇದು ಬ್ಯಾಂಗ್ಳೂರ್ ಡೇಸ್ ಹಾಗೂ ಪ್ರೇಮಂ ಫಿಲಮ್ಮಿಗೆ ರಿಲೇಟೆಡ್ ಇದೆ ಮೂವಿ ಅಂತ. ಅವರು ಸಹ ತುಂಬ ಬೇಜಾರಾಗಿ ಮಾತಾಡಿದರು. ಆ ಥರ ಏನೋ ರಿಸೆಂಬಲ್ಸ್ ಇಲ್ಲ, ಅದು ಅವ್ರದ್ದೇ ಓನ್ ಐಡಿಯಾ ಅಂತ. ಎಷ್ಟು ಮೂವಿ ರಿಸೆಂಬಲ್ಸ್ ಇಲ್ವಾ? ರಾವಣ್, ಶಾರುಖ್ ಖಾನ್ ಅವ್ರ ಮೂವಿ ಐರನ್ ಮ್ಯಾನ್ ಥೀಮಲ್ಲೇ ಕಾಣುತ್ತದೆ ಮೂವಿ, ಆದರೂ ಜನ ಅದನ್ನು ಮುಗಿಬಿದ್ದು ನೋಡ್ತೀರಿ. ಆದರೆ ಒಂದು ಒಳ್ಳೆ ಮೂವಿ, ಸ್ಟೂಡೆಂಟ್ ಓರಿಯೆಂಟೆಡ್ ಮೂವಿ ತೆಗೆದ್ರೆ ಕನ್ನಡದಲ್ಲಿ ನೀವು ಅದಕ್ಕೆ ಒಂದು ಕಪ್ಪು ಚುಕ್ಕಿ ಇಡ್ತೀರ. ಎಲ್ಲರ ಲೈಫಲ್ಲೂ ಎಲ್ಲ ಹೀರೋಯಲ್ಲೂ ಒಂದು ಬೆಂಚ್ ಮಾರ್ಕ್ ಮೂವಿ ಅಂತ ಇರುತ್ತೆ. ಉಪೇಂದ್ರ ಅವರಿಗೆ ಎ ಫಿಲಮ್ ಹೇಗೋ, ಮುಂಗಾರು ಮಳೆ ಹೇಗೆ ಗಣೇಶ್ ಅವರಿಗೋ, ದುನಿಯಾ ವಿಜಯ್ ಅವರಿಗೆ ಹೇಗೆ ದುನಿಯಾ ಫಿಲಮು, ಹಾಗೆ ರಕ್ಷಿತ್ ಶೆಟ್ಟಿ ಅವರ ಇದು ಬೆಂಚ್ ಮಾರ್ಕ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಚೆನ್ನಾಗಿದೆ, ಫುಲ್ಲಿ ಎಂಟರ್ಟೈನ್, 5/4 ಕೊಡ್ಬೋದು. ಹಾಡುಗಳು ತುಂಬ ಚೆನ್ನಾಗಿದೆ, ಹೀರೋಯಿನ್ನು ಚೆನ್ನಾಗಿದ್ದಾರೆ, ಕಾಸ್ಟ್ಯೂಮ್ಸ್ ಎಲ್ಲ ಪಿನ್ ಟು ಪಿನ್ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಚೆನ್ನಾಗಿದೆ. ಇಂಥ ಮೂವಿಗಳ್ನ ಸಪೋರ್ಟ್ ಮಾಡಿ, ಅದು ಬಿಟ್ಟು ಟೀಕೆ ಮಾಡಬೇಡಿ. ಟೀಕೆ ಮಾಡೋದ್ರಿಂದ ಕನ್ನಡ ಮೂವಿ ಬೇರೆಯವ್ರನ್ನ ಕಾಪಿ ಮಾಡ್ತವೆ ಅಂತ ನೀವು ಕನ್ನಡ ಮೂವಿನ ಸ್ವಲ್ಪ ಕೀಳು ಮಾಡ್ದಂಗೆ ನೋಡ್ದಂಗೆ ಆಗುತ್ತೆ. ಪ್ರೇಮಂ ಮೂವಿ ನೀವು ಹೇಳ್ತೀರಿ ಇದು ರಿಸೆಂಬಲ್ಸ್ ಇದೆ ಅಂತ. ಪ್ರೇಮಂ ಮೂವಿನೇ ಮೈ ಆಟೋಗ್ರಾಫ್ ಫಿಲಮ್ ರಿಸೆಂಬಲ್ಸ್ ಇದೆ. ಪ್ರೇಮಂ ಮೂವಿ ಮೈ ಆಟೋಗ್ರಾಫ್ ಮೂವಿ ನೋಡಿದರೆ ನಿಮಗೆ ಸೇಮ್ ಅನಿಸುತ್ತೆ. ಹೀರೋ ಎಲ್ಲ 3 ಕ್ಯಾರೆಕ್ಟರ್ ಅವನೇ ಪ್ಲೇ ಮಾಡ್ತಾನೆ, ಮೈ ಆಟೋಗ್ರಾಫಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಸೊ ಕಂಪೇರ್ ಮಾಡಬೇಡಿ, ಮೂವಿ ಅದೇ ಬೇರೆ ಇದೆ, ಬ್ಯಾಂಗ್ಳೂರ್ ಡೇಸ್ ಟೋಟಲಿ ಬೇರೆ ಇದೆ. ಇದು ಟೋಟಲಿ ಕಾಲೇಜ್ ಸ್ಟೂಡೆಂಟ್, ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಗ್ಗೆ ಇದೆ, ಕಾಮಿಡಿ ಇದೆ, ಸಾಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನೋಡಿ ಎಂಜಾಯ್ ಮಾಡಿ, ದಯವಿಟ್ಟು ಟೀಕಿಸ್ಬೇಡಿ. ಒಳ್ಳೆ ಟೀಮ್ ಇದೆ ಕನ್ನಡದಲ್ಲಿ. 2015ರಿಂದ ಒಳ್ಳೊಳ್ಳೆ ಮೂವಿ ಬರ್ತಾ ಇದೆ. ಕಂಪೇರಿಟಿವ್ಲಿ ತೆಲುಗು ತಮಿಳಿಗೆ ಕಂಪೇರ್ ಮಾಡಿದರೆ ಕನ್ನಡದಲ್ಲೇ ಈಗ ಹೈಯೆಸ್ಟ್ ಹಿಟ್ ಮೂವಿಗಳು ಬರ್ತಾ ಇದೆ. ಲವ್ ಸ್ಟೋರಿ, ಆ್ಯಕ್ಷನ್ ನೋಡಿ ಬೇಜಾರಾಗಿದೆ. ಒಂಥರ ಡಿಫ್ರೆಂಟಾಗಿ ಮೂವಿಗಳು ಬರ್ತಾ ಇದೆ. ಇಂಥ ಟೀಮ್ಗಳ್ನ ಎನ್ಕರೇಜ್ ಮಾಡಿ. ಕನ್ನಡ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಗಿಂತ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಈ ಇಂಡಸ್ಟ್ರಿನ ನೀವು ಬೇರೆಯವ್ರಿಗೆ ಕಂಪೇರ್ ಮಾಡಿ ನಮ್ಮನ್ನು ನಾವೇ ಕನ್ನಡಿಗರು ಕೀಳು ಮಟ್ಟಕ್ಕೆ ತಂದ್ಕೊಳೋದು ಇಲ್ಲ ಕ್ಷೀಣಿಸ್ಕೊಳೋದು ಬೇಡ. ಎನ್ಕರೇಜ್ ಮಾಡಿ. ಒಳ್ಳೆ ಮೂವಿ, ಸ್ವಮೇಕ್ ಮೂವಿ, ಯಾವ ಮೂವಿದು ಕಾಪಿ ಇಲ್ಲ. ರಿಸೆಂಬಲ್ಸ್ ಇರ್ಬೋದು, ಭಾಳಷ್ಟು ರಿಸೆಂಬಲ್ಸ್ ಇರೋ ಅಂಥ ಮೂವಿಗಳ್ನ ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ನೋಡಿ. ಆಮೇಲೆ ಈ ಮೂವಿದು ಇನ್ನೊಂದು ಸ್ಪೆಷಾಲಿಟಿ ಅಂದರೆ, ಈ ಲಾಸ್ಟ್ ಬೆಂಚ್ ಹುಡುಗರಿಗೆ ಒಂದು ಆ್ಯಂಥಮ್ ಸಾಂಗ್ ಅನ್ಬೋದು. ಲಾಸ್ಟ್ ಬೆಂಚಿನ ಹುಡುಗರು ಒಳ್ಳೆ ಸಾಂಗ್. ರಿಸೆಂಬಲ್ಸ್ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಎಷ್ಟೋ ಮೂವಿ ಬರ್ತವೆ ಹೋಗ್ತವೆ, ಸ್ವಲ್ಪ ರಿಸೆಂಬಲ್ಸ್ ಇದ್ದರೂ ಅದೇ ಸ್ಟೋರಿ ಬೇರೆ, ಇದೇ ಸ್ಟೋರಿ ಬೇರೆ. ಭಾಳಷ್ಟು ಮೂವಿಗಳು ರಿಸೆಂಬಲ್ಸ್ ಇದೆ, ಆ ಮೂವಿ ಬಗ್ಗೆ ನೀವು ಮಾತಾಡಲ್ಲ. ಖಾನ್ಗಳ ಮೂವಿ ಬಗ್ಗೆ ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ ನೋಡಿ. ಅವರೆಲ್ಲ ಯಾವ್ಯಾವ ಥರ ಇಂಟರ್ನ್ಯಾಷನಲಿ ಕಾಪಿ ಮಾಡ್ತಾರೆ ಅವರು. ಧನ್ಯವಾದಗಳು. ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ ಯಾರ್ನೇನ್ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳೆ ಹೊಡೆಯಿರೋ ಇವರ ಎಂಟ್ರಿಗೆ. ಡಿಂಗ್ ಡಾಂಗ್ ಡಿಂಗ್ ಡಾಂಗ್.